ಗಾಂಜಾ ಮುಕ್ತ ಬೆಂಗಳೂರನ್ನ ಮಾಡಬೇಕು ಅಂತ ಹೇಳಿ ಸಿಲಿಕಾನ್ ಸಿಟಿ ಬೆಂಗಳೂರಿನ ಪೊಲೀಸರು ಪಣ ತೊಟ್ಟಿದ್ದಾರೆ. ನಾನಾ ರೀತಿಯ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸ್ಮಶಾನದಲ್ಲಿ ಗಾಂಜಾ ಕೃಷಿ ಆಗ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಗಾಂಜಾ ಘಾಟು ನಿಯಂತ್ರಣದ ಪೊಲೀಸರ ಪ್ರಯತ್ನಕ್ಕೆ ಈ ಮೂಲಕ ಪೆಟ್ಟು. ಯಲಹಂಕದ ಅಟ್ಟೂರು ಸ್ಮಶಾನದಲ್ಲಿ ಗಾಂಜಾ ಕೃಷಿಯನ್ನ ಮಾಡಲಾಗ್ತಾ ಇದೆ. ಗಾಂಜಾ ಕೃಷಿ ನಡೆಸಿದ್ರ ವ್ಯಸನಿಗಳು ಅನ್ನುವಂತಹ ಪ್ರಶ್ನೆ. ಸ್ಮಶಾನದಲ್ಲಿ 10 ಗಾಂಜಾ ಗಿಡಗಳು ಪತ್ತೆಯಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಒಂದು ಕಡೆ ಗಾಂಜಾ ಪೆಡ್ಲರ್ಗಳನ್ನ, ಗಾಂಜಾ ವ್ಯಸನಿಗಳನ್ನ ಬೆಂಗಳೂರು ಪೊಲೀಸರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ಮೂಲಕ ಗಾಂಜಾ ಮುಕ್ತ ಬೆಂಗಳೂರನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾನಾ ರೀತಿಯ ಹೊಸ ಹೊಸ ಪ್ರಯೋಗಗಳು ಆಗಾಗ ಆಗ್ತಾನೆ ಇರುತ್ತೆ. ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಗೆ ಗಾಂಜಾ ಸರಬರಾಜು ಆಗ್ತಾ ಇತ್ತು ಅನ್ನುವಂತಹ ಸುದ್ದಿಗಳನ್ನು ನಾವು ಕೇಳ್ತಾ ಇದ್ವಿ ಪೊಲೀಸರ ಹೇಳಿಕೆಗಳಲ್ಲಿ. ಬಟ್ ಈಗ ಬೆಂಗಳೂರಿನಲ್ಲಿಯೇ ಗಾಂಜಾ ಬೆಳೀತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ಯಲಹಂಕದ ಅಟ್ಟೂರು ಸ್ಮಶಾನದಲ್ಲಿ ಗಾಂಜಾವನ್ನು ಬೆಳೆದಿರುವಂತಹದ್ದು. ಈ ಗಾಂಜಾ ವ್ಯಸನಿಗಳೇ ಗಾಂಜಾವನ್ನು ಬೆಳೆದಿದ್ದಾರೆ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಈ ಮೂಲಕ ಒಂದಿಷ್ಟು ಹಲವು ಪ್ರಶ್ನೆಗಳಿಗೂ ಕೂಡ ಇದು ಕಾರಣವಾಗ್ತಾ ಇರುವಂಥದ್ದು. ಕಾರಣ ಇತ್ತೀಚೆಗೆ ಬೆಂಗಳೂರು ಪೊಲೀಸರು ಫುಲ್ಲು ಒಂದಿಷ್ಟು ಬಿಗಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಗಾಂಜಾ ಸಪ್ಲೈ ಮಾಡೋದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಈ ಗಾಂಜಾ ವ್ಯಸನಿಗಳೇನಿದ್ದಾರೆ ಅವರು ಆಲ್ಟರ್ನೇಟಿವ್ ಆಪ್ಷನ್ ಹುಡ್ಕೊಂಡಂತೆ ಕಾಣಿಸ್ತಾ ಇದೆ. ಈ ರೀತಿಯ ನಿರ್ಜನ ಪ್ರದೇಶಗಳಲ್ಲಿ, ಹೆಚ್ಚು ಜನ ಬರದೇ ಇರುವಂತಹ ಜಾಗದಲ್ಲಿ ಗಾಂಜಾ ಗಿಡಗಳನ್ನು ಬೆಳಿಲಿಕ್ಕೆ ಮುಂದಾಗ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ. ಈ ಮೂಲಕ ಅವರೇ ಗಾಂಜಾವನ್ನು ರೆಡಿ ಮಾಡಿಕೊಳ್ಳುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ನಿರ್ಮಾಣವಾಗ್ತಾ ಇದೆ. ಸ್ಮಶಾನದಲ್ಲಿ 10 ಗಾಂಜಾ ಗಿಡಗಳು ಪತ್ತೆಯಾಗಿರುವಂಥದ್ದು. ಬೆಂಗಳೂರಿನ ಯಲಹಂಕದ ಅಟ್ಟೂರು ಸ್ಮಶಾನದಲ್ಲಿ ಈ ಗಾಂಜಾ ಕೃಷಿಯನ್ನು ಮಾಡ್ತಾ ಇರುವಂಥದ್ದು ಯಾರು ಅನ್ನೋದು ಈಗಿರುವಂತಹ ಪ್ರಶ್ನೆ. ವ್ಯಸನಿಗಳೇ ಮಾಡ್ತಾ ಇದ್ರಾ ಅಥವಾ ಬೇರೆ ಯಾರಾದರೂ ಇದನ್ನು ಇಲ್ಲಿ ಬೆಳೆದು ಬೇರೆ ಕಡೆ ಸಪ್ಲೈ ಮಾಡುವಂತಹ ಕೆಲಸ ಆಗ್ತಾ ಇತ್ತಾ? ಹಲವು ಪ್ರಶ್ನೆಗಳು ಕೂಡ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಬೆಂಗಳೂರಿನ ಸ್ಮಶಾನವೊಂದರಲ್ಲಿ ಗಾಂಜಾ ಕೃಷಿಯನ್ನ ನಡೆಸಲಾಗ್ತಿದ್ಯಾ? ಯಾಕೆ ಈ ಅನುಮಾನ ಬರ್ತಿದೆ ಅಂತ ಹೇಳಿದ್ರೆ, ಈ ಒಂದು ಸ್ಮಶಾನದಲ್ಲಿ ಎಲ್ಲಿ ನೋಡಿದ್ರು ಗಾಂಜಾ ಗಿಡಗಳದ್ದೇ ಕಾರುಬಾರು. ನಾವೀಗ ಬೆಂಗಳೂರಿನ ಯಲಹಂಕದ ಅಟ್ಟೂರು ಲೇಔಟ್ನಲ್ಲಿರೋ ಸ್ಮಶಾನದ ಒಳಭಾಗದಲ್ಲಿದ್ದೀವಿ. ಈ ಸ್ಮಶಾನವನ್ನ ಗಮನಿಸಬಹುದು. ಈ ಸ್ಮಶಾನ ಸಾಕಷ್ಟು ಪಾಳು ಬಿದ್ದಂತಹ ಈ ಒಂದು ಸ್ಮಶಾನದಲ್ಲಿ ಗಿಡಗಂಟೆಗಳು ಬೆಳ್ಕೊಂಡಿದ್ದಾವೆ. ಈ ಸಂದರ್ಭದಲ್ಲಿ ಸಾಕಷ್ಟು ಗಾಂಜಾ ಗಿಡಗಳು ಕೂಡ ಒಳಗಿದ್ದಾವೆ. ಯಾಕೆ ಗಾಂಜಾ ಗಿಡಗಳು ಇಲ್ಲಿ ಬಂದೋ? ಯಾರಾದರೂ ಬೇಕು ಅಂತೇಳಿ ಇಲ್ಲಿ ಗಾಂಜಾ ಕೃಷಿಯನ್ನು ನಡೆಸ್ತಿದ್ದಾರಾ ಗೊತ್ತಿಲ್ಲ. ಅಥವಾ ಯಾರಾದರೂ ಗಾಂಜಾ ವ್ಯಸನಿಗಳು ತಾವು ಇಲ್ಲಿ ಗಾಂಜಾವನ್ನು ಸೇದಂತಹದ್ದು. ಯಾಕಂತ ಹೇಳಿದ್ರೆ ಒಂಥರ ಸೇಫ್ ಆಗೈತೆ, ಯಾರಿಗೂ ಕೂಡ ಹೊರಗಿನ ಜಗತ್ತಿಗೆ ಇಲ್ಲಿಗೆ ಬರೋದಕ್ಕೆ ಅಸಾಧ್ಯ. ಈಗಿದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಬಂದು ಗಾಂಜಾವನ್ನು ಸೇತ್ಕೊಂಡಂತಹ ಸಂದರ್ಭದಲ್ಲಿ ಆ ಗಾಂಜಾದ ಬೀಜಗಳನ್ನು ಉದುರಿಸಿದಾಗ ಈ ಗಾಂಜಾ ಗಿಡಗಳು ಹುಟ್ಟಿದಾವ ಗೊತ್ತಿಲ್ಲ. ನೋಡ್ಬೋದು ಗಾಂಜಾ ಗಿಡಗಳನ್ನು ನೀವು. ಈ ರೀತಿಯಾಗಿ ಇಲ್ಲಿ ಎಲ್ಲೆಲ್ಲಿ ಈ ಒಂದು ಸ್ಮಶಾನದಲ್ಲಿ ಗೋರಿಗಳಿದ್ದಾವೋ ಆ ಗೋರಿಗಳ ಅಕ್ಕಪಕ್ಕ ಕುಳಿತು ಗಾಂಜಾವನ್ನು ಸೇದಿರ್ತಕ್ಕಂಥ ಸಾಧ್ಯತೆ ತೀರಾ ಹೆಚ್ಚಾಗಿದೆ. ಹೀಗಾಗಿ ಇಲ್ಲಿ ಗಾಂಜಾ ಗಿಡಗಳು ಸಾಕಷ್ಟು ಉದ್ದಕ್ಕೆ ಬೆಳ್ಕೊಂಡು ನಿಂತಿದ್ದಾವೆ. ಅಥವಾ ಯಾರು ವ್ಯಸನಿಗಳಿದ್ದಂಥ ಅವ್ರಿಗೆ ಹೇಗೂ ಪೊಲೀಸರು ಬರೋದಿಲ್ಲ, ಇಲ್ಲಿಗೆ ಯಾರು ಬರೋಲ್ಲ, ಜನ ಬರೋಲ್ಲ. ಹೀಗಾಗಿ ಅವರೇ ಈ ಗಿಡಗಳನ್ನು ಬೆಳೆಸ್ಕೊಂಡಿದ್ದಾರೋ ಗೊತ್ತಿಲ್ಲ. ತಮಗೆ ಬೇಕಾದಂತಹ ಸಂದರ್ಭದಲ್ಲಿ ಗಿಡಗಳನ್ನು ಕಿತ್ಕೊಂಡು ಈ ರೀತಿಯಾಗಿ ಗಾಂಜಾ ಗಿಡಗಳನ್ನು ಗಮನಿಸ್ಬೋದು. ನೋಡಿ, ಇಲ್ಲೂ ಗಾಂಜಾ ಗಿಡ ಇದೆ ನೋಡಿ. ಹೀಗೆ ಸಾಕಷ್ಟು ಗಾಂಜಾ ಗಿಡಗಳು ಇಲ್ಲಿ ಕಂಡು ಬರ್ತಿದೆ. ಇಡೀ ಸ್ಮಶಾನದಲ್ಲಿ ಈ ಗೋರಿಯ ಅಕ್ಕಪಕ್ಕ ಗಾಂಜಾ ಗಿಡಗಳು ಹುಟ್ಕೊಂಡಿದ್ದಾವೆ. ಈಗ ಈ ಗೋರಿಗಳ ಮೇಲೆ ಕುಳಿತುಕೊಂಡು ಇವರು ಗಾಂಜಾವನ್ನು ಸೇದಿರಬಹುದು ವ್ಯಸನಿಗಳು. ಇಲ್ವಾದಂತಲ್ಲಿ ಇಲ್ಲೇ ಬೇಕು ಅಂತೇಳಿ ಇಂಟೆನ್ಷನಲ್ಲಿ ಬೆಳೆಸ್ಕೊಂಡಿರ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಇಡೀ ಬೆಂಗಳೂರಿನಲ್ಲಿ ಸಾಕಷ್ಟು ಈ ರೀತಿಯಾದಂತಹ ಏನು ಬೆಂಗಳೂರಿನಲ್ಲಿ ಗಾಂಜಾವನ್ನು ಮಟ್ಟ ಹಾಕಬೇಕು ಅಂತೇಳಿ ಪೊಲೀಸರು ಹೋರಾಟವನ್ನು ಮಾಡ್ತಿದ್ದಾರೆ. ಡ್ರಗ್ ವ್ಯಸನಿಗಳ ಮೇಲೆ ಕೇಸನ್ನು ಹಾಕ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಇಲ್ಲಿ ಗಾಂಜಾ ಗಿಡಗಳನ್ನೇ ಬೆಳೆದುಕೊಂಡು ಈ ರೀತಿಯಾಗಿ ಈ ಅಕ್ರಮ ಅಡ್ಡೆಯನ್ನು ಮಾಡ್ಕೊಂಡಿದ್ದಾರೆ. ಗಾಂಜಾ ಅಡ್ಡೆಯನ್ನಾಗಿ ಈ ಒಂದು ಯಲಹಂಕದ ಅಟ್ಟೂರು ಲೇಔಟ್ನ ಸ್ಮಶಾನವನ್ನು ಗಾಂಜಾ ವ್ಯಸನಿಗಳು ಮಾಡಿಕೊಂಡಂತೆ ಕಂಡು ಬರ್ತಿದೆ. ಈ ಬಗ್ಗೆ ಕೂಡಲೇ ಪೊಲೀಸರು ಸೂಕ್ತವಾದ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಿದೆ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.